ಕೇಳುಗರೆ, ಫೆಬ್ರವರಿ 28ನೇ ತಾರೀಕು ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಅಭಿಯಾನದ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ಮೈಸೂರು ಜಿಲ್ಲಾ RCH ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಸಿರಾಜ್ ಅಹಮದ್ ಅವರು. ಡಾಕ್ಟರ್ ಮೊಹಮ್ಮದ್ ಸಿರಾಜ್ ಅಹಮದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಡಾಕ್ಟರ್ ಮೊಹಮ್ಮದ್ ಸಿರಾಜ್ ಅಹಮದ್ ಅವರೇ, ಏನಿದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂದರೆ ಯಾವ ರೀತಿ ನಮಗೆ ತೊಂದರೆಯನ್ನ ಉಂಟು ಮಾಡುತ್ತೆ ಅಂತ ಹೇಳ್ತೀರಾ? ಮೇಡಮ್, ಇದೊಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಗರ್ಭಕೋಶದ ಕೀಳ ಭಾಗ ಏನಿರುತ್ತೆ ಅದಕ್ಕೆ ನಾವು ಸರ್ವೈಕ್ಸ್ ಅಂತ ನಾವು ಏನು ಕರಿತೀವಿ, ಈ ಭಾಗ ಇನ್ವಾಲ್ವ್ ಆಗಿರುತ್ತೆ. ಆವಾಗ ಕ್ಯಾನ್ಸರ್ ಏನು ಕ್ರಿಮಿಗಳಿರುತ್ತೆ ಅದು ಇನ್ಫೆಕ್ಟ್ ಆ ಭಾಗ ಕ್ಯಾನ್ಸರ್ ಆಗಿಬಿಟ್ಟು ಆಮೇಲೆ ಕ್ಯಾನ್ಸರ್ ಆದ ತಕ್ಷಣ ಆಮೇಲೆ ತಮ್ಮೆಲ್ಲ ಗೊತ್ತಿರೋಂಗೆ ಈಗ ಕೀಮೋಥೆರಪಿ, ರೇಡಿಯೋಥೆರಪಿ, ಸೊ ಹಂಗಾಗ್ಬಿಟ್ಟು ಇದರಲ್ಲಿ ಆಮೇಲೆ ಸುಮಾರು ಸಾವುಗಳು ಜಾಸ್ತಿ ಆಗ್ತಾ ಇದೆ. ಈಗ ನಾವು 2022 ಒಂದು ನಾವು ಸರ್ವೆ ಪ್ರಕಾರ 34,000 ಸಾವು ಆಗಿದೆ ನಮ್ಮ ಇಡೀ ಭಾರತ ದೇಶದಲ್ಲಿ. ಕ್ಯಾನ್ಸರ್ಗೆ ಈ ಗಂಟ ನಮಗೆ ಯಾವುದು ಲಸಿಕೆಗಳು ಬಂದಿರಲಿಲ್ಲ. ಇದು ಫಸ್ಟ್ ಒಂದು ಇನ್ನು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕಾ ಅಂತ ನಾವೇನು ಕೊಡ್ತಾ ಇದೀವಿ ಈಗ, ಈ ಲಸಿಕಾ ಇದು ಮೊದಲದ ಮಟ್ಟಿಗೆ ನಾವು ಕ್ಯಾನ್ಸರ್ಗೆ ಅಂತ ಫಸ್ಟ್ ಇದು ವ್ಯಾಕ್ಸಿನೇಷನ್ ನಾವು ಮಾಡ್ತಿರೋದು. ಈ ಕ್ಯಾನ್ಸರ್ ಬರೋದು ಒಂದು 35-45 ವರ್ಷ ಆ ಏಜ್ ಗ್ರೂಪ್ ಹೆಂಗಸರಿಗೆಲ್ಲ ಬರುತ್ತೆ. ಬಟ್ ನಾವು ಈಗ ಈ ಲಸಿಕೆ ಕೊಡ್ತಾ ಇರೋದು ಏನಕ್ಕಂದ್ರೆ, ಈಗ ಲಸಿಕೆ ನಾವು ಈಗ ಏನು ಆ ಏಜ್ ಗ್ರೂಪ್ಗೆ ನಾವು ಕೊಡೋಕ್ಕಾಗಲ್ಲ. ಸೊ ನಾವು ಏನು ಅಂದ್ರೆ ಅಜ್ಜಿದ ಮುಂಚಿತವಾಗಿ ನಾವು 9ರಿಂದ 14-15 ವರ್ಷ ಏಜ್ ಗ್ರೂಪ್ಗೆ ನಾವು ಕೊಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ. ಬಟ್ ನಾವು ಈ ಪ್ರೋಗ್ರಾಮಲ್ಲಿ ನಾವೇನು ಪ್ರಧಾನಮಂತ್ರಿ ಅವರು ನ್ಯಾಷನಲ್ ಪ್ರೋಗ್ರಾಮಲ್ಲಿ ಸೇರಿಸಿದ್ದಾರೆ, ಈ ಸೇರಿಸಲು ಪ್ರೋಗ್ರಾಮಲ್ಲಿ ಬೇರೆ ನಾವು 14 ವರ್ಷ ಮಗುಗೆ ಬರ್ತ್ಡೇ ಆಗಿರಬೇಕು ಮತ್ತು 15 ವರ್ಷ ಹುಟ್ಟಿದ ಹಬ್ಬ ಆಗಿಂತ ಮುಂಚೆ. ಸೊ ಈ ಏಜ್ ಗ್ರೂಪ್ಗೆ ನಾವು ಈಗ ಟಾರ್ಗೆಟೆಡ್ ಅಂತ ನಾವು ಇಟ್ಕೊಂಡು ಈಗ ನಾವು ಏನು ಪ್ರಧಾನಮಂತ್ರಿ ಅವರು ಫೆಬ್ರವರಿ 28ನೇ ತಾರೀಕಿಗೆ ಲಾಂಚ್ ಮಾಡಿದ್ದಾರೆ. ಇದು 3 ತಿಂಗಳು ನಾವು ಮಿಷನ್ ಮೋಡ್ ಅಲ್ಲಿ ಅಂತ ನಾವು ಮಾಡ್ತೀವಿ. ಮಿಷನ್ ಮೋಡ್ ಅಂದ್ರೆ ನಾವು ಡೈಲಿ ಲಸಿಕಾ ಕಾರ್ಯಕ್ರಮ ನಮ್ಮ ಎಲ್ಲೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ಇದ್ದೇ ಇರುತ್ತೆ. ಭಾನುವಾರ ಒಂದು ಬಿಟ್ಟು ಮತ್ತೆ ಯಾವ್ದೋ ಸಾರ್ವಜನಿಕ ರಜೆಗಳು ಏನಾದಿದ್ರೆ ಅದು ಹೊರತುಪಟ್ಟು ಎಲ್ಲಾ ದಿನಗಳನ್ನು ಕೂಡ ನಾವು ಈ ಲಸಿಕಾ ಕಾರ್ಯಕ್ರಮ ಇದ್ದೇ ಇರುತ್ತೆ. ಬೆಳಗ್ಗೆ ಒಂದು 9 ಗಂಟೆಯಿಂದ ಒಂದು 2 ಗಂಟೆ ಗಂಟ ಏನಾದರೂ ಅವರು ಸ್ಪೆಷಲ್ ಡ್ರೈವ್ ನಲ್ಲಿ ನಾವು ಲೇಟ್ ಬರ್ತೀನಿ ಅಂತ ಏನಾದ್ರು ಅದಕ್ಕೂ ಕೂಡ ಪ್ರಾವಿಷನ್ ಮಾಡಿ ನಾವು 4 ಗಂಟೆ ಗಂಟನೂ ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡು ನಾವು ಈ ಇಂಜೆಕ್ಷನ್ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಕ್ಬೋದು. 14ರಿಂದ 15 ವರ್ಷದ ಒಳಗಿನ ಮಕ್ಕಳು ಅಂತ ಹೇಳಿದ್ರಿ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಹಾಕ್ತೀರಾ ಅಥವಾ ಬರೀ ಹೆಣ್ಣು ಮಗುವಿಗೆ ಮಾತ್ರ ಹಾಕ್ತೀರಾ? ಮೇಡಮ್, ಈ ಪ್ರೋಗ್ರಾಮ್ ಅಲ್ಲಿ ಸರ್ಕಾರದಿಂದ ಗೈಡ್ಲೈನ್ಸ್ ಪ್ರಕಾರ ನಾವು ಬರೀ ಹೆಣ್ಮಕ್ಳಿಗೆ ಹಾಕ್ತಾ ಇದ್ವಿ. ಏನಕ್ಕಂದ್ರೆ ಇದು ಈ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಏನಿದೆ ಹೆಣ್ಮಕ್ಳಲ್ಲಿ ಇದು ಜಾಸ್ತಿ ಕಾಣಿಸ್ಕೊಂಡಿದೆ ಕಂಪ್ಯಾರಿಟಿವ್ಲಿ ನಾವು ಗಂಡು ಮಕ್ಳು ನೋಡಿದ್ರೆ. ಮತ್ತೆ ಗಂಡು ಮಕ್ಳಿಗೂ ಕೂಡ ಮತ್ತೆ ನಾವು ವಾರ್ಡ್ಸ್ ಅಂತ ನಾವು ಏನಿದೆ ಗುಳ್ಳೆಗಳು, ಈ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ನಾವು ಗುಳ್ಳೆಗಳೆಲ್ಲ ಗಂಡು ಮಕ್ಳಿಗೆ ಆಗೋದು, ಇದೆಲ್ಲಾನು ಕೂಡ ಈ ವೈರಸ್ ಇಂದ ಆಗುತ್ತೆ. ಸೊ ಗಂಡು ಮಕ್ಳನ್ನು ಕೂಡ ಎಫೆಕ್ಟ್ ಆಗ್ಬೋದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಬಟ್ ನಾವು ಈಗ ಮೇನ್ ಆಗಿ ನಾವು ಸಾವುಗಳು ಜಾಸ್ತಿ ಸಂಖ್ಯೆ ನಾವು ಹೆಣ್ಮಕ್ಳಿಂದ ಕಾಣ್ತಾ ಇರೋದ್ರಿಂದ ನಾವು ಫೋಕಸ್ ಮಾಡ್ತಾ ಇರೋದು ಹೆಣ್ಮಕ್ಳಿಗೆ. ಮತ್ತೆ ನಾವು ಏಜ್ ಗ್ರೂಪ್ ನಾವು ಹೇಳಿದೆ, ಏಜ್ ಗ್ರೂಪ್ ನಾವು ಇವಾಗ ಇಂಜೆಕ್ಷನ್ ಹಾಕಿದ್ರೆ ಅವ್ರಿಗೆ ಇಮ್ಯುನಿಟಿ ಎಲ್ಲ ಡೆವಲಪ್ ಆಗಿದ್ರೆ ಬಾಡಿನಲ್ಲಿ ಅವ್ರಿಗೆ ಏನು ನಾವು ಇಮ್ಯುನಿಟಿ ಡೆವಲಪ್ ಆಗಿ ಆ ಏನು ಏಜ್ ಗ್ರೂಪ್ ರೀಚ್ ಆದಾಗ ಅಂದ್ರೆ 30-40 ವರ್ಷ ರೀಚ್ ಆದಾಗ ಈ ವೈರಸಸ್ಗೆ ಅವರು ಅವಾಗ ಅವ್ರಿಗೆ ಈ ಇನ್ಫೆಕ್ಷನ್ ಆಗೋದು ತಡೆಯುತ್ತೆ. ಸೊ ಅದಕ್ಕಂತ ನಾವು ಈ ಏಜ್ ಗ್ರೂಪಲ್ಲಿ ನಾವು ಇಂಜೆಕ್ಷನ್ ಹಾಕಬೇಕು. ಸೊ ಹಂಗಂತ ಹೇಳ್ಬಿಟ್ಟು ನಾವು ಸಾರ್ವಜನಿಕರಿಗೆ ಎಲ್ಲರಿಗೂ ಮನವಿ ಏನಂದ್ರೆ, ಇದು ಒನ್ ಆಫ್ ದಿ ಸೇಫೆಸ್ಟ್ ಇಂಜೆಕ್ಷನ್. ಇದು ಬೇರೆ ಕಂಪೇರ್ ನೋಡಿದ್ರೆ ಈ ಇಂಜೆಕ್ಷನ್ ಇಂದ ಇಡೀ ವಿಶ್ವದಲ್ಲಿ 159 ಕಂಟ್ರೀಸ್ ಅಲ್ಲಿ ಆಲ್ರೆಡಿ ಇದು ಲಸಿಕರಣಗಳು ಆಗಿದೆ. ಈಗ ಭಾರತ ದೇಶ ಈಗ ನಾವು ಶುರು ಮಾಡಿರೋದು. ಸೊ ಅಲ್ಲಿಗೆ 159 ಕಂಟ್ರೀಸ್ ಅಲ್ಲಿ ಅಲ್ಲೂ ಕೂಡ ಒಂದು 50 ಕೋಟಿಗಿಂತ ಜಾಸ್ತಿ ಹೆಚ್ಚಾಗಿ ಡೋಸಸ್ಗಳು ಹಾಕಾಗಿದೆ ಮಕ್ಕಳಿಗೆ. ಸೊ ಈ ಗಂಟನು ಅಂತ ಸೀರಿಯಸ್ ಪ್ರಕರಣಗಳನ್ನು ಯಾವುದು ಅಡ್ವರ್ಸ್ ಎಫೆಕ್ಟ್ ಆಗಿ ಆಗಿಲ್ಲ. ಸೊ ಕಂಡು ಬಂದಿಲ್ಲ. ಇದು ಒನ್ ಆಫ್ ದಿ ಸೇಫೆಸ್ಟ್ ಇಂಜೆಕ್ಷನ್ ಅಂತ ನಾವು ಕರಿತೀವಿ. ಸೇಫೆಸ್ಟ್ ಮತ್ತೆ ಪ್ರೊಟೆಕ್ಷನ್ ಕೊಡುತ್ತೆ. ಈ ಕ್ಯಾನ್ಸರ್ಗೆ ಒಂದು 80% ಪ್ರೊಟೆಕ್ಷನ್ ಕೊಡುತ್ತೆ. ಈಗ ನಾವೇನು ಇಂಜೆಕ್ಷನ್ ಈಗ ನಾವು ಹೆಸರು ಏನಂದ್ರೆ ಗಾರ್ಡಿಸಾಲ್ ಅಂತ ಒಂದು ಇಂಜೆಕ್ಷನ್ ಇದೆ, ಹೆಸರು ಗಾರ್ಡಿಸಾಲ್ 4 ಅಂತ. ಈಗ ನಾವು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ನಾವೇನು ಕರಿತಾ ಇದೀವಿ ಅದರಲ್ಲಿ ಒಂದು 17 ವೇರಿಯಂಟ್ ಇರುತ್ತೆ. 17 ವೇರಿಯಂಟ್ ಅಲ್ಲಿ 4 ವೇರಿಯಂಟ್ ಈಗ ನಿಮ್ಗೆಲ್ಲ ವೇರಿಯಂಟ್ ಅಂತ ಏನಂದ್ರೆ ನೀವೆಲ್ಲ COVID-19 ಅಂತ ನೀವು ಕೇಳ್ಕೊಂಡಿರ್ಬೋದು. ಅದೆಲ್ಲ ಒಂದು ಫೇಮಸ್ ಆಗಿದ್ದು COVID-19 ಅಂತ. ಅದೇ ತರ ಇದನ್ನು ಕೂಡ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಕೂಡ 17 ವೇರಿಯಂಟ್ಸ್ಗಳು ಸುಮಾರು ತೊಂದರೆ ಕೊಡುತ್ತೆ. ಅದರಲ್ಲಿ ಕೂಡ 16 ಮತ್ತು 18
ವೇರಿಯಂಟ್ ಅಂತ ಇರುತ್ತೆ. ಇದು ತೀರಾ ಜಾಸ್ತಿ ಈ ತೊಂದರೆ ಕೊಡುತ್ತೆ. ಇದು ಈ 80% ಕ್ಯಾನ್ಸರ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಮೇನ್ ಆಗಿ ನಾವು ಈ ಗಾರ್ಡಿಸಲ್ ಇಂಜೆಕ್ಷನ್ ಅಂತ ಏನ್ ಕೊಡ್ತಾ ಇದೀವಿ, ಈ 4 ವೇರಿಯಂಟ್ಗೆ ಇದು ಮೇನ್ ಆಗಿ ಅದು ಫೋಕಸ್ ಮಾಡಿ ನಾವು 80% ನಾವು ಕವರೇಜ್ ಆಗುತ್ತೆ. ಇದು ಎಷ್ಟು ಡೋಸ್ ಕೊಡ್ತೀರಾ ಸರ್? ಯಾಕೆಂದ್ರೆ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಎಲ್ಲ 2 ಡೋಸ್ ಕೊಡಬೇಕು, ಇಷ್ಟು ವರ್ಷದಿಂದ ಇಷ್ಟು ವರ್ಷದವರೆಗೆ, ಮತ್ತೆ 20 ವರ್ಷ ತಲುಪಿದ್ರೆ ಅವರಿಗೆ 3 ಡೋಸ್ ಕೊಡಬೇಕಾಗತ್ತೆ. ಮೇಡಮ್, ಇದು ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲಿ ಸುಮಾರು ವರ್ಷದಿಂದ 2006 ಕೂಡ ನಮ್ಮ ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲಿ ಇದೆ. ಅವರು ಕೊಡ್ತಾ ಇದ್ದಾರೆ, ಇಂಜೆಕ್ಷನ್ಸ್ಗಳು ಕೊಡ್ತಾ ಇದ್ದಾರೆ. ಅವ್ರ ಲೆಕ್ಕದಲ್ಲಿ 0-6 ಅಂತ 2 ಡೋಸಸ್ ಕೊಡ್ತಾರೆ. ಮತ್ತೆ 20 ವರ್ಷ ದಾಟ್ಬಿಟ್ರೆ ಅವರು 0-2-6 ಅಂತ 3 ಡೋಸಸ್ ಕೊಡ್ತಾ ಇದ್ದಾರೆ. ಬಟ್ ನಾವು ಸರ್ಕಾರದಲ್ಲಿ ಬೇರೆ ಒಂದೇ ಒಂದು ಸಿಂಗಲ್ ಡೋಸ್ ಕೊಡ್ತಾ ಇರೋದು. ಸಿಂಗಲ್ ಡೋಸ್ ಕೊಟ್ರೇನೆ ಕೂಡ ನಾವು ಅದೇ ಒಂದು 80% ಆಟೋಮೆಟಿಕ್ ನಾವು ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಇನ್ನೊಂದು 20% ಹರ್ಡ್ ಇಮ್ಯುನಿಟಿ ಅಂತ ಬಿಟ್ಟು ಆಟೋಮೆಟಿಕ್ ಅದನ್ನು ಕೂಡ 100% ಅವ್ರಿಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗ ಅಂದ್ಬಿಟ್ಟು ನಾವು ಸಿಂಗಲ್ ಡೋಸೇ ನಮ್ಮ ಸರ್ಕಾರದಿಂದ ಕೊಡ್ತಾ ಇರೋದು ಮೇಡಮ್. ಬಟ್ ಅದನ್ನು ಕೂಡ ನಾವು ಬೇರೆ 14 to 15 ಇಯರ್ಸ್ ಆ ಏಜ್ ಗ್ರೂಪೇ ಕೊಡ್ತಾ ಇವಿ. 15 ವರ್ಷಕ್ಕಿಂತ ಜಾಸ್ತಿ ಆದ್ರೆ ಅದು ಪೋರ್ಟಲ್, ನಮ್ಮಲ್ಲಿ ಒಂದು ಪೋರ್ಟಲ್ ಅಂತ ಇದೆ. ನಾವು ಒಂದು ಕಂಪ್ಯೂಟರ್ ಅಲ್ಲಿ ನಾವು ಎಲ್ಲ ಆನ್ಲೈನ್ ಮಾಡಬೇಕಾಗಿರುತ್ತೆ. ಅದು ತಗೊಳ್ಳೋದಿಲ್ಲ. ಡೇಟ್ ಆಫ್ ಬರ್ತ್ ಹಾಕಿದ್ರೆ 15 ವರ್ಷ ದಾಟ್ಬಿಟ್ಟಿದ್ರೆ ಅವ್ರು ಪ್ರೈವೇಟ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಅದಕ್ಕೆ ಇದೊಂದು ಒಳ್ಳೆ ಅವಕಾಶ. ಮಕ್ಕಳು ಮಿಸ್ ಆಗಬಾರ್ದು, ಒಂದನ್ನು ಕೂಡ ಮಿಸ್ ಆಗಬಾರ್ದು. ಸರ್ಕಾರದಿಂದ ಉಚಿತವಾಗಿ ನಾವು ಈಗ ಈ ಇಂಜೆಕ್ಷನ್ ಮಾಡ್ತಾ ಇದೀವಿ. ಈ ಲಸಿಕಾ ಮತ್ತ ನೀವು ಪ್ರೈವೇಟ್ ಅಲ್ಲಿ ತಗೊಬಂದ್ಬೇಕು ಅಂದ್ರೆ 4,000-5,000 ರೂಪಾಯಿ ಆಗುತ್ತೆ ಒಂದು ಇಂಜೆಕ್ಷನ್ಗೆ. ಸೊ ಉಚಿತವಾಗಿ ಕೊಡ್ತಾ ಇದೀವಿ. ಇದು ಒಂದು ಗೋಲ್ಡನ್ ಚಾನ್ಸ್ ನಮ್ಮ ಹೆಣ್ಮಕ್ಳಿಗೆ. ನಾವು ಒಂದು ಗೋಲ್ಡನ್ ಚಾನ್ಸ್ ನಾವು ಎಲ್ಲರೂ ಕೂಡ, ಯಾಕಂದ್ರೆ ನಾವು ಟೀಚರ್ಸ್ಗೂ ಕೂಡ ನಾವು ಹೇಳಿದೀವಿ, ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಕರೆಸ್ಬಿಟ್ಟು ನೀವು ಪೇರೆಂಟ್ಸ್ಗೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬಿಟ್ಟು ನಮ್ಮ ನಿಯರ್ ಬೈ ನಿಮ್ಗೆ ಎಲ್ಲಾದ್ರೂ ಪರವಾಗಿಲ್ಲ, ನಮ್ ಯಾವ್ದಾದ್ರು ಸರ್ಕಾರಿದು ಯಾವ್ದೋ ಒಂದು ಸಣ್ಣ ಪುಟ್ಟ ಯಾವ್ದೋ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಇರುತ್ತೆ, ಅಲ್ಲಿ ಕಳ್ಸಿಕೊಟ್ರು ಸಾಕು. ಮತ್ತೆ ಇಲ್ಲಿನಲ್ಲಿ ರಿಕ್ವೈರ್ಮೆಂಟ್ ಏನಂತ ಇರುತ್ತೆ ಅಂದ್ರೆ ಒಂದು ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಏನಾದ್ರು ಏಜ್ ಪ್ರೂಫ್ ಬೇಕಾಗಿರುತ್ತೆ. ಅವರು 14 ಇಯರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರು ಕಡಿಮೆ ಏಜ್ ಗ್ರೂಪ್ ಆಗಿದ್ರೆ ತೊಂದರೆ, ಅವ್ರು ನೆಕ್ಸ್ಟ್ ಇಯರ್ ಬಂದೇ ಬರ್ತಾರೆ. ಅವ್ರ ಏಜ್ ಗ್ರೂಪ್ ಬಂದಾಗ ನಾವು ಇದು ಕಂಟಿನ್ಯೂಸ್ ಪ್ರೋಸೆಸ್ ನಾವು ಇದ್ದೇ ಇರುತ್ತೆ ಸಣ್ಣ ಮಕ್ಕಳಿಗೆ. ಬಟ್ ಈ ಸದ್ಯಕ್ಕೆ ಏನ್ ಏಜ್ ಗ್ರೂಪ್ ಇದೆ ಅವ್ರಿಗೆ ಹಾಕಿಸ್ಲೇಬೇಕಾಗತ್ತೆ. ಯಾಕಂದ್ರೆ ಈಗ ಬಂದಿರೋ ಇಂಜೆಕ್ಷನ್ ಅವ್ರಿಗೆ ಹಾಕ್ಬೇಕು. ಅವ್ರು ನೆಕ್ಸ್ಟ್ ಏಜ್ ಗ್ರೂಪ್ ಏನಿರುತ್ತೆ 13 ಇಯರ್ಸ್, ಅವ್ರು ನೆಕ್ಸ್ಟ್ ಇಯರ್ ಬಂದೇ ಬರ್ತಾರೆ. ಸರ್ಕಾರದಿಂದ ಅವ್ರಿಗೆ ಉಚಿತವಾಗಿ ಲಸಿಕಾ ಕಾರ್ಯಕ್ರಮದಲ್ಲಿ ಸಿಕ್ಕತ್ತೆ. ಮತ್ತೆ ಇದಕ್ಕೆ ಒಂದು ಕನ್ಸರ್ನ್ ಲೆಟರ್ನು ಬೇಕಾಗುತ್ತೆ ಮೇಡಮ್. ಒಂದು ಕನ್ಸರ್ನ್ ಲೆಟರ್ ಅಂದ್ರೆ ಯಾರಾದ್ರೂ ಒಬ್ರು ಪೇರೆಂಟ್ಸ್, ಎನಿ ಒನ್ ಆಫ್ ದಿ ಪೇರೆಂಟ್ಸ್ ಬಂದು ಅಲ್ಲಿ ಯಾಕಂದ್ರೆ ಟೀಚರ್ಸ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಳಕಾಗಲ್ಲ. ಸೊ ನಾವು ಕನ್ಸರ್ನ್ಡ್ ಪೇರೆಂಟ್ಸ್ ಯಾರಾದ್ರೂ ಒಬ್ರು ಜೊತೆ ಬಂದು, ಗಾರ್ಡಿಯನ್ ಪೇರೆಂಟ್ಸ್ ಯಾರಾದ್ರೂ ಬಂದು ಅಲ್ಲಿ ಒಂದು ಫಾರ್ಮೇಟ್ ಸೈನ್ ಮಾಡಿಕೊಟ್ಟು ಅವ್ರಿಗೆ ಇಂಜೆಕ್ಷನ್ ಕೊಡಿಸ್ಬೇಕಾಗುತ್ತೆ. ಅಡ್ವರ್ಸ್ ಎಫೆಕ್ಟ್ ಅಂತ ನೀವು ಮಾತನಾಡುವಾಗ ಹೇಳಿದ್ರಿ. ಇವಾಗ ಜನರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಹುಟ್ಕೊಂಡಿವೆ. ಅಂದ್ರೆ ಈ ಪ್ಯಾಪಿಲೋಮಾ ವೈರಸ್ ವಿರುದ್ಧ ನಾವು ಲಸಿಕೆಯನ್ನ ತಗೊಳಕ್ ಶುರು ಮಾಡಿದ ಮೇಲೆ, ಸರ್ಕಾರ ಅದ್ರ ಬಗ್ಗೆ ಇನಿಷಿಯೇಟಿವ್ ತಗೊಂಡ ಮೇಲೆ ಈ ಲಸಿಕೆ ಬಗ್ಗೆ ತಪ್ಪು ಕಲ್ಪನೆ ಅಂದ್ರೆ ಅವಳಿಗೆ ಮಕ್ಕಳಾಗೋದ್ರಲ್ಲಿ ತೊಂದರೆ ಆಗತ್ತೆ ಅಂತ. ಇದು ಎಷ್ಟು ನಿಜ ಮೇಡಮ್? ಈಗ ಆಲ್ರೆಡಿ ನಾನು ತಮಗೆ ಹೇಳಿದೆ, ಇದು 159 ಕಂಟ್ರೀಸ್ ಅಲ್ಲಿ ಆಲ್ರೆಡಿ ಇದು ಇಂಪ್ಲಿಮೆಂಟ್ ಆಗಿದೆ ಈ ಪ್ರೋಗ್ರಾಮ್. ಈ ಗಂಟನೂ ಇಂಥವ ಯಾವ್ದು ನಮ್ಗೆ ಯಾವ್ದು ಅಡ್ವರ್ಸ್ ಎಫೆಕ್ಟ್ ಅಂದ್ರೆ ಬೇರೆ ಇಂಜೆಕ್ಷನ್ ಇಂದ ಇಂತರ ಯಾವ್ದು ಬಂದಿಲ್ಲ, ಪ್ರಕರಣಗಳು ಬಂದಿಲ್ಲ. ಮತ್ತೆ ನಮ್ಮ ಭಾರತ ದೇಶದಲ್ಲೇ ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲೇ 2006 ಈ ಕಾರ್ಯಕ್ರಮ ಅವರು ಪ್ರೈವೇಟ್ ಇಂದ ಹಾಕ್ಸ್ತಾ ಇದ್ದಾರೆ ಇಂಜೆಕ್ಷನ್. ಬಟ್ ಯಾರು ಕೂಡ ಈ ತರ ಮಕ್ಕಳು ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಯಾರು ಇದಕ್ಕೇನು ಯಾವುದೋ ಒಂದು ಪ್ರಕರಣಗಳು ಬಂದಿಲ್ಲ ಮೇಡಮ್. ಇದು ಸೊ ಇದೊಂದು ತಪ್ಪು. ಇದು ಎಲ್ಲರೂ ಮುಂದೆ ಬಂದು ಹಾಕ್ಸ್ಬೇಕು ಅಂತ ನನ್ನ ಒಂದು, ಯಾಕಂದ್ರೆ ಸುಮಾರು ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ವೈರಲ್ ಆಗಿ ಬರ್ತಾ ಇದೆ, ಈ ತರ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು. ಬಟ್ ಇದೆಲ್ಲ ಸುಳ್ಳಿದು. ನಾವು ಆಲ್ರೆಡಿ ಅದಕ್ಕೆಲ್ಲ ನಮ್ಮ ಸ್ಟೇಟ್ ಇಂದಾನು ಕೂಡ ಎಲ್ಲ ಕಡೆನೂ ಕೂಡ ವಾಟ್ಸಪ್ ಅಲ್ಲಿ ಕೂಡ ವಾಪಸ್ ಒಳ್ಳೆ ಮೆಸೇಜಸ್ ಕೊಟ್ಟಿದ್ದಾರೆ. ಅಡ್ವರ್ಸ್ ಎಫೆಕ್ಟ್ ಅಂದ್ರೆ ಈಗ ಇದು ಒಂದೇ ಅಂತ ಇಲ್ಲ, ಯಾವ ಇಂಜೆಕ್ಷನ್ ಹಾಕಿದ್ರು ಕೂಡ ಒಬ್ಬ ಮಕ್ಕಳಿಗೆ ಒಬ್ರಿಗೆ ಒಂದು ನೋಡಿದ ತಕ್ಷಣ ಒಂದು ತಲೆ ಸುತ್ತು ಬರೋದು, ಇಲ್ಲಾದ್ರೆ ಏನಾದ್ರು ವಾಂತಿ ತರ ಬರೋದು, ಇಂಥ ಸಣ್ಣ ಪುಟ್ಟ ಪ್ರಕರಣಗಳು ಬರ್ತವೆ. ಅದು ಅಂತಾನು ಕೂಡ ಇದರಲ್ಲಿ ಯಾವುದು ನಮಗೆ ಈ ಗಂಟೆ ಯಾವುದು ಪ್ರಕರಣ ಬಂದಿಲ್ಲ. ಸೊ ಅದಕ್ಕಂತ ಅಂದ್ಬಿಟ್ಟು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಇಂಜೆಕ್ಷನ್ ಮಾಡಿದ ನಂತರ ಅಲ್ಲೇ ಒಂದು ಅರ್ಧ ಗಂಟೆ ಕೂರಿಸ್ಬಿಟ್ಟು ನಾವು ಅಬ್ಸರ್ವೇಷನ್ ಅರ್ಧ ಗಂಟೆ ಆದ್ಮೇಲೆ ಅವ್ರಿಗೆ ಮನೆಗೆ ಕಳ್ಸಿಕೊಡ್ಬೇಕು ಅಂತ ನಾವು ಮೆಡಿಕಲ್ ಆಫೀಸರ್ಸ್ಗೂ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮತ್ತೆ ಊಟ ಅಥವಾ ತಿಂಡಿ ಮಾಡ್ಕೊಂಡು ಬಂದು ಲಸಿಕೆ ತಗೊಳ್ಬೋದಾ, ಅಥವಾ ಅವರಿಗೆ ಅದಕ್ಕೂ ಸುಸ್ತಾಗ್ಬೋದು, ಅದಕ್ಕೂ ಅವ್ರಿಗೆ ತಲೆ ಸುತ್ತು ಬರಬಹುದು? ಅದಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ನಾವೇನು ಇನ್ಸ್ಟ್ರಕ್ಷನ್ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಮತ್ತು ಅದೊಂದು ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತೀವಿ, ಒಂದು ಚಿಕ್ಕ ಮಕ್ಕಳು ಕೊಡೋದ್ಮೇಲೆ ಇಂಜೆಕ್ಷನ್ ಕೊಡೋದು ಟೈಮ್ ಒಂದು ಮಗುನು ಇನ್ನೊಂದು ಮಗು ಮುಂದೆ ಕೊಡಬಾರ್ದು. ಯಾಕಂದರೆ ಒಂದು ಮಗು ನೋಡ್ಬಿಟ್ಟು ಇನ್ನೊಂದು ಮಗುನು ಸುಸ್ತಂತಾನೆ. ಸೊ ಅದಕ್ಕೂ ಪ್ರೈವೇಸಿ ಮೇಂಟೈನ್ ಮಾಡಬೇಕು ಅಂತ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ ಮೇಡಮ್.
ಮತ್ತೆ ಜೊತೆಗೆ ನಾವು ಇಂಜೆಕ್ಷನ್ ಮಾಡಿದ ನಂತರ ಈಗ ನಾವು ಕೋವಿಡ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಕೋವಿಡ್ ಇಂಜೆಕ್ಷನ್ ಲಸಿಕೆ ಕೊಡ್ಮೇಲೆ ಅವರಿಗೆ ಒಂದು ಕೋವಿಡ್ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ವಿ. ಇದೇ ತರ ಈ ಇಂಜೆಕ್ಷನ್ ಕೊಟ್ಟ ಮೇಲೂ ಕೂಡ ನಮ್ಮಲ್ಲಿ ಒಂದು ಯುವಿನ್ ಅಂತ ಪೋರ್ಟಲ್ ಇದೆ. ಆ ಪೋರ್ಟಲ್ ನಂತರ ಅವ್ರೇನು ಮೊಬೈಲ್ ರಿಜಿಸ್ಟರ್ ಮಾಡಿರ್ತಾರೆ, ಆ ಮೊಬೈಲ್ ಇಂದ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಹೋಗಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ಜನರೇಟ್ ಆಗುತ್ತೆ. ನಾವು ನಮ್ಮ ಹಾಸ್ಪಿಟಲ್ಗಳಲ್ಲಿ ಅವ್ರು ಏನ್ ಹೇಳ್ತಾ ಇದ್ರು, ಅಲ್ಲೇ ಜನರೇಟ್ ಆದಾಗ ಒಂದು ಪ್ರಿಂಟ್ ತಗೊಂಡು ನೀವು ನಮ್ಮ ಅಲ್ಲಿ ಮೆಡಿಕಲ್ ಆಫೀಸರ್ ಕಡೆಯಿಂದ ಒಂದು ಸೀಲ್ ಹಾಕ್ಸ್ಕೊಂಡು ಒಂದು ಲೈಫ್ ಟೈಮ್ ಒಂದು ಸರ್ಟಿಫಿಕೇಟ್ ಕೂಡ ಇರುತ್ತೆ. ಅದು ಲಸಿಕೆ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಇದು ಒನ್ ಟೈಮ್ ತಗೊಳ್ಳೋ ಇಂಜೆಕ್ಷನ್ ಇದು ಲೈಫ್ ಟೈಮ್ ಅಲ್ಲಿ. ಸೊ ಅದಕ್ಕಂತ ಹೇಳ್ಬಿಟ್ಟು ನಾವು ಅವರು ಸರ್ಟಿಫಿಕೇಟ್ ಕೂಡ ಅಲ್ಲಲ್ಲೇ ಕೊಡಿ ಅಂತ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಯಾವ ತೋಳಿಗೆ ಈ ಲಸಿಕೆಯನ್ನು ಹಾಕಬೇಕಾಗತ್ತೆ? ಯಾಕೆಂದರೆ ನೀವು 15 ವರ್ಷ ಅಂತ ಅಂದಾಗ ಅವರಿಗೆ ಒಂದು ಬೂಸ್ಟರ್ ಡೋಸ್ ಕೂಡ ಬಂದಿರುತ್ತೆ ಅಲ್ಲಿ. ಆಗ ಅವರು ಆ ಎರಡೂ ಲಸಿಕೆಯನ್ನು ಒಟ್ಟಿಗೆ ತಗೊಳ್ಬಹುದಾ, ಮತ್ತೆ ಒಂದು ದಿನ ಬಿಟ್ಟು ಒಂದಿನ ಆ ಥರ ಏನಾದ್ರು ತಗೊಳ್ಬೇಕಾಗತ್ತಾ? ಯಾವ ತೋಳಿಗೆ ಅದನ್ನ ಕೊಡಬೇಕಾಗತ್ತೆ? ಅದೇ ಒಳ್ಳೆ ಕ್ವಶನ್. ಯಾಕಂದ್ರೆ ಈಗ 15 ವರ್ಷದ್ದು ಕೂಡ ನಾವು ಒಂದು ಬೂಸ್ಟರ್ ಡೋಸ್ ಕೊಡ್ತೀವಿ ಇಂಜೆಕ್ಷನ್. ಇದು ಒಂದು ಸೇಫ್ ಇಂಜೆಕ್ಷನ್ ಇದೆ. ಲೆಫ್ಟ್ ಆರ್ಮ್ಗೆ ನಾವು ಕೊಡ್ತೀವಿ. ಇದು ಸಿಂಗಲ್ ಡೋಸ್ ಅಂತ ನಾನು ಆವಾಗಲೇ ಹೇಳಿದೆ. ಇದು ಜಸ್ಟ್ ಒಂದು ಅರ್ಧ ml ಇಂಜೆಕ್ಷನ್ ಇರುತ್ತೆ. ಇದು ಅರ್ಧ ml, ಅದು ಸಿಂಗಲ್ ಇಂಜೆಕ್ಷನ್ ಇದೆ. ಅದು ನಾವು ವೈಲ್ ಏನಿರುತ್ತೆ, ಒಂದು ಮಗುಗೆ ಒಂದೇ ಒಂದು ವೈಲ್, ಅದನ್ನು ಕೂಡ ಡಿಸ್ಪೋಸಬಲ್ ಸಿರಿಂಜ್ ಇರುತ್ತೆ. ಲೆಫ್ಟ್ ಆರ್ಮ್ ಕೊಡ್ತೀವಿ ನಾವು. ಮತ್ತೆ ಬೇರೆ ಇಂಜೆಕ್ಷನ್ ನಾವು ಏನು ಬೂಸ್ಟರ್ ಡೋಸ್ ಟಿ ಕೊಡೋದು ಇದ್ರೆ ಅದು ನಾವು ರೈಟ್ ಆರ್ಮ್ಗೆ ನಾವು ಕೊಡ್ತೀವಿ ಇಂಜೆಕ್ಷನ್. ಅದು ಕಾಮನ್ ಆಗಿ ನಾವು ಏನಕ್ಕೆ ಮೇಂಟೈನ್ ಮಾಡ್ತೀವಿ ಲೆಫ್ಟ್ ಆರ್ಮ್ ಅಂತ ಹೇಳಿದ್ರೆ, ಯೂಶಲಿ ನಾವು ಸುಮಾರು ಜನ ರೈಟ್ ಹ್ಯಾಂಡರ್ಸ್ ಇರೋದ್ರಿಂದ ಲೆಫ್ಟ್ ಆರ್ಮ್ ಅಷ್ಟೊಂದು ಯೂಸ್ ಆಗಲ್ಲ. ಹಂಗಾಗ್ಬಿಟ್ಟು ಅಂದ್ರೆ ಲೆಫ್ಟ್ ಆರ್ಮ್ ಅಂತ ನಾವು ಕೊಡ್ತೀವಿ. ರೈಟ್ ಹ್ಯಾಂಡ್ಗೂ ಕೊಡ್ಬೋದು, ಬಟ್ ನಾವು ಕಾಮನ್ ಆಗಿ ಎಲ್ಲರಿಗೂ ಒಂದೇ ತರ ಕೊಡಬೇಕು ಅಂತ ಲೆಫ್ಟ್ ಆರ್ಮ್ ನಾವು ಒಂದು ಪ್ರಿಫರ್ ಮಾಡ್ತೀವಿ. ಅದನ್ನ ಜಾಸ್ತಿ ಬಳಸದೆ ಇರೋದ್ರಿಂದ ಅವರಿಗೆ ಅವತ್ತೊಂದು ದಿವಸ ಸ್ವಲ್ಪ ನೋವಿದ್ರೂ ಕೂಡ ಮಾರನೇ ದಿವಸಕ್ಕೆ ಸರಿ ಹೋಗುತ್ತೆ ಅನ್ನೋದು ಉದ್ದೇಶ. ಅದು ಸಣ್ಣ ಒಂದು ಇಂಜೆಕ್ಷನ್ ಇರುತ್ತೆ, ಅದು ಜಸ್ಟ್ ಅದಕ್ಕೆ ಒಂದು ಸ್ವಲ್ಪ ಪೇನ್ ಬಂದ್ರೆ ಬರ್ಬೋದು, ಒಂದಿನ ಅಷ್ಟೇ, ತೊಂದರೆ ಇಲ್ಲ ಮೇಡಮ್. ಧನ್ಯವಾದಗಳು ಡಾಕ್ಟರ್ ಮೊಹಮ್ಮದ್ ಸಿರಾಜ್ ಅಹಮದ್ ಅವರೇ. ಇದುವರೆಗೂ HPV ಲಸಿಕಾ ಅಭಿಯಾನದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಿದ್ದೀರಾ. ಅದಕ್ಕೆ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಮೇಡಮ್.